ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಡುಗೆ ಶುರು ರುಚಿ ಗ್ಯಾರಂಟಿ. ಇವತ್ತು ಮಾಡೋಣ ಎಣ್ಣೆ ಬದನೆಕಾಯಿ. ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ತೆಂಗಿನಕಾಯಿ ತುರಿ, 2 ಸ್ಪೂನ್ ಸಾಂಬಾರು ಪೌಡ್ರು, ಅರ್ಧ ಸ್ಪೂನ್ ಧನಿಯಾ ಪೌಡ್ರು, 1 ಕಟ್ ಮಾಡಿರೋ ಈರುಳ್ಳಿ, 1 ಕಟ್ ಮಾಡಿರೋ ಟೊಮೆಟೊ, 2 ಸ್ಪೂನಷ್ಟು ಕಡಲೆ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಜೀರಿಗೆ ಮತ್ತು ಗಸಗಸೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದು ಅರ್ಧ ಕೆಜಿಯಷ್ಟು ಬದನೆಕಾಯಿಗೆ ಬೇಕಾಗಿರೋಷ್ಟು ಮಸಾಲೆ ಹೇಳ್ತಾ ಇದ್ದೀನಿ. ಇದು ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು. ಮತ್ತು ಮಸಾಲೆ ರುಬ್ಬೋವಾಗಲೇ ರುಚಿಗೆ ತಕ್ಕಾಗಿರೋಷ್ಟು ಉಪ್ಪು ಹಾಕ್ಕೋಬೇಕು. ಜೊತೆಗೆ 1/4 ಚಮಚ ಅರಿಶಿನ. ನಿಮಗೆ ಕಡಲೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನ್ನು. ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೊಳ್ಳಿ. ತುಂಬ ಜಾಸ್ತಿ ತೆಳು ಫುಲ್ ನೈಸಾಗಿ ರುಬ್ಕೊಳ್ಳಿ. ನಾನು ಬದನೆಕಾಯಿ ತೊಳೆದು ಆರಕ್ಕಿಟ್ಟಿದ್ದೆ, ಅದು ಒರೆಸಿಟ್ಟಿದ್ದೀನಿ ನೋಡಿ. ಇಷ್ಟು ನೈಸ್ ಆದರೆ ಸಾಕು. ಈಗ ಬದನೆಕಾಯಿ ತೊಳೆದು ಆರಿಸಿರೋದನ್ನ ಕಟ್ ಮಾಡಿ ಅದಕ್ಕೆ ಮಸಾಲೆ ತುಂಬೋಣ. ಮತ್ತು ಬದನೆಕಾಯಿ ಕಟ್ ಮಾಡಿದಾಗ ನೋಡ್ಕೊಳ್ಳಿ, ಹುಳ ಇರುತ್ತೆ. ಎಷ್ಟೇ ಆರಿಸಿ ತಂದಿದ್ರೂ ಹುಳ ಇರುತ್ತೆ, ಅದು ತಿನ್ನೋಕೆ ಬೇಜಾರಾಗುತ್ತೆ. ಸೊ ಅದು ಬದನೆಕಾಯಿ ಕಟ್ ಮಾಡಿದ್ಮೇಲೆ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಮಸಾಲೆ ತುಂಬಿ. ನಾವು ಮಸಾಲೆಗೆ ತೆಂಗಿನಕಾಯಿ ಬಳಸಿದ್ದೀವಿ. ಕೆಲವರು ತೆಂಗಿನಕಾಯಿ ತಿನ್ನದೇ ಇರೋರು, ಬಳಸದೇ ಇರೋರು ಕಡಲೆಕಾಯಿ ಬೀಜದ್ದು ಮಸಾಲೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಎಣ್ಣೆಗಾಯಿ ಮಾಡ್ತಾರೆ. ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಚಪಾತಿಗಾದರೂ ತಿನ್ಬೋದು, ಅನ್ನಕ್ಕಾದರೂ ತಿನ್ಬೋದು. 4 ಭಾಗ ಮಾಡಿ ನಾನು ಹುಳ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ಮಸಾಲೆ ತುಂಬಿದ್ದೀನಿ. ಇದು ಫುಲ್ಲು ರೆಡಿ ಆಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಮತ್ತು ಈರುಳ್ಳಿ ನಿಮ್ಗೆ ಆಪ್ಷನ್ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಸಾಸಿವೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಹಾಕಿ. ಅಟ್ಲೀಸ್ಟ್ ಗೊತ್ತಾಗುತ್ತೆ ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಾ ಅಂತ. ನೋಡಿ, ಈಗ ಸಾಸಿವೆ ಸಿಡಿದಿದೆ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬದನೆಕಾಯಿ ಹಾಕೋ ಅಷ್ಟರೊಳಗೆ ಈರುಳ್ಳಿ ಕೆಂಪಾಗ್ಬಿಡುತ್ತೆ. ಈಗ ನೋಡಿ, ನಾನು ಮಾಡೋದ್ರಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇತ್ತು, ಈರುಳ್ಳಿ ಎಲ್ಲ ಕೆಂಪಾಗ್ಬಿಟ್ಟಿದೆ. ಕಡಾಯಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೂ ಮಾಡ್ಬೋದು ಎಣ್ಣೆ ಬದನೆಕಾಯಿ. 1 ವಿಜಿಲ್ ಹೊಡೆಸ್ಕೊಂಡ್ರೆ ಫುಲ್ ಕುಕ್ಕರಲ್ಲೂ ಚೆನ್ನಾಗಿ ಬೆಂದಿರುತ್ತೆ. ಇದರಲ್ಲಿ ಒಂದು 10 ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ. ಫುಲ್ಲು ಎಣ್ಣೆಗಾಯಿ ಎಲ್ಲ ಹಾಕಿದ್ಮೇಲೆ ಮಸಾಲೆ ಏನು ಮಿಕ್ಕಿರುತ್ತೆ ಅದು ನೀರು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಫಸ್ಟು ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಒಂದು ಸ್ವಲ್ಪ ನೀರು, ಆ ಮಸಾಲೆ ತೊಳೆದಿರೋದು, ಜಾರ್ ತೊಳೆದಿರೋ ನೀರು ಹಾಕಿ ಮುಚ್ಚಿಬಿಡಿ. ಒಂದು 10 ನಿಮಿಷಕ್ಕೆಲ್ಲ ಬೇಯ್ಕೊಳ್ಳುತ್ತೆ. ನೋಡಿ, ಬೆಂದ ಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೀವು ಇದು ಮಾಡೋವಾಗ ತಳ ಹಿಡಿದಂಗೆ ನೋಡ್ಕೊಳ್ಳಿ. ತಳ ಹಿಡಿದ್ರೆ ಟೇಸ್ಟ್ ಹೋಗುತ್ತೆ. ನೋಡಿ, ಇಷ್ಟ ಆದರೆ ರೆಡಿ ಟು ಸರ್ವ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.